ವೆಲ್ಕಮ್ ಟು ದ ಸುಪ್ರಾ ಇಂಟ್ರಾಕ್ಟಿವ್ ಫ್ಲಾಟ್ ಪ್ಯಾನಲ್. ನಿಮಗೆ ಇದರಲ್ಲಿ ಎಸೆಸರೀಸ್ ಬರುತ್ತೆ. ಮೊದಲು ಇಂಟ್ರಾಕ್ಟಿವ್ ಫ್ಲಾಟ್ ಪ್ಯಾನಲ್ಲಿ 2 ಪೆನ್ ಬರುತ್ತೆ, ಸ್ಟೈಲಿಶ್ ಪೆನ್. ಆ್ಯಂಡ್ ನೆಕ್ಸ್ಟ್ ರಿಮೋಟ್ ಬರುತ್ತೆ, ಒಂದು ಪವರ್ ಕೇಬಲ್ ಬರುತ್ತೆ, ಯೂಸ್ ಮಾಡಿ. ಆ್ಯಂಡ್ 2 ಕೀ ಬರುತ್ತೆ. ಇದು ನಿಮಗೆ ಯೂಸ್ ಆಗಲ್ಲ, ಸರ್ವಿಸ್ ಏನೋ ಪ್ರಾಬ್ಲಮ್ ಅಂದರೆ ಅವಾಗ ಯೂಸ್ ಆಗುತ್ತೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಮೊದಲಿಗೆ ನಾವು ಇವಾಗ ಪ್ಯಾನಲ್ ಆನ್ ಮಾಡಬೇಕು. ಪವರ್ ಬಟನ್ ಇದೆ, ಪವರ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಪವರ್ ಬಟನ್ ಪ್ರೆಸ್ ಮಾಡಿದರೆ ಪ್ಯಾನಲ್ ಆನ್ ಆಗುತ್ತೆ. ಓಕೆ, ಎಸ್. ಇದು ನಿಮಗೆ ಇಂಟ್ರಾಕ್ಟಿವ್ ಟಚ್ ಪ್ಯಾನಲ್, ಆಂಡ್ರಾಯ್ಡ್ ವರ್ಷನ್ ಇದೆ, ಟಫ್ ಆ್ಯಂಡ್ ಗ್ಲಾಸ್ ಇದೆ, ಟಚ್ ಸ್ಕ್ರ್ಯಾಚಸ್ ಆಗಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಇದಕ್ಕೆ ನೀವು ಮೇಂಟೆನೆನ್ಸ್ ಅಂತ ಒಂದು ವಾಷೇಬಲ್ ಸ್ಮೂತ್ ಬಟ್ಟೆ ಇಟ್ಬೋದು. ಏನಾದರೂ ಡಸ್ಟ್ ಆದರೆ ನೀವು ಇದನ್ನ ವಾಶ್ ಮಾಡಬೇಕು. ಕಂಟಿನ್ಯೂ ನೀವು ವಾಶ್ ಮಾಡ್ತಾಯಿದ್ರೆ, ಮೇಂಟೆನೆನ್ಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಯೂಸ್ ಮಾಡ್ಬೋದು ನೀವು. ನೆಕ್ಸ್ಟ್ ಈ ಥರ ನೀವು ಆನ್ ಮಾಡಿದಾಗ ನಿಮಗೊಂದು ಪೇಜ್ ಓಪನ್ ಆಗುತ್ತೆ, ಈ ಥರ ಆಂಡ್ರಾಯ್ಡ್ ಹೋಮ್ ಪೇಜ್. ಓಕೆ, ಇದರಲ್ಲಿ ನಾವು ಮೋರ್ ಆ್ಯಪ್ಸ್ ಇದೆ. ಮೋರ್ ಆ್ಯಪ್ಸ್ ಹೋದರೆ ಈ ಥರ ಆ್ಯಪ್ಸ್ ಓಪನ್ ಆಗ್ತವೆ. ನಿಮ್ಗೆ ಯಾವ ಆ್ಯಪ್ಸ್ ಬೇಕಾದ್ರೆ ಓಪನ್ ಮಾಡ್ಕೊಂಡು ನೀವು ಬ್ರೌಸ್ ಮಾಡ್ಬೋದು. ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಆ್ಯಪ್ಸ್ ಬೇಕಂದರೆ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ರಿ. ನಾವು ಮೇನ್ಲಿ ಈ ಆಪ್ಷನ್ ಬಂದು ಇಲ್ಲಿ ಎರೋ ಮಾರ್ಕ್ ಇದೆ. ಎರೋ ಮಾರ್ಕ್ ಈ ಥರ ಕ್ಲಿಕ್ ಮಾಡಿದರೆ ಇಲ್ಲಿ ಹೋಮ್ ಪೇಜ್ ಅಂತ ಬರುತ್ತೆ. ಹೋಮ್ ಪೇಜ್ ಕ್ಲಿಕ್ ಮಾಡಿದ್ರೆ ನೀವು ಹೋಮ್ ಬರ್ಬೋದು. ನಾವು ಹೋಮ್ ಪೇಜಲ್ಲೇ ನಿಮಗೆ ವೈಟ್ ಬೋರ್ಡ್ ಸಾಫ್ಟ್ವೇರ್ ಇಟ್ಟಿದ್ದೀವಿ. ವೈಟ್ ಬೋರ್ಡ್ ಸಾಫ್ಟ್ವೇರ್ನ ಯಾವ ಥರ ಯೂಸ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಜಸ್ಟ್ ಕ್ಲಿಕ್ ಮಾಡಿರಿ, ಓಪನ್ ಆಗುತ್ತೆ ಪೇಜ್. ಇದರಲ್ಲಿ ನಿಮಗೆ ಬ್ಲ್ಯಾಂಕ್ ಪೇಜ್ ಬಂತು. ಈಗ ವೈಟ್ ಬೋರ್ಡ್ ಇದೆ, ನಿಮ್ಗೆ ಇದನ್ನು ಬ್ಲ್ಯಾಕ್ ಬೋರ್ಡ್ ಬೇಕಾದರೂ ಮಾಡ್ಕೋಬೋದು, ಗ್ರೀನ್ ಬೋರ್ಡ್ ಬೇಕಂದ್ರೆ ಗ್ರೀನ್ ಬೋರ್ಡ್ ಮಾಡ್ಕೋಬೋದು. ಇದರಲ್ಲಿ ಮೆನು ಅಂತ ಆಪ್ಷನ್ ಇದೆ. ನೋಡಿ, ಮೆನುಗೆ ಹೋದರೆ ಮೆನುಗೆ ಹೋಗಿ ಸೆಟ್ಟಿಂಗ್ಸ್ ಅಂತ, ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸಲ್ಲಿ ಬ್ಯಾಕ್ಗ್ರೌಂಡ್ಸ್ಗೆ ಹೋದರೆ ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ಸ್ ಇರುತ್ತೆ. ಬ್ಯಾಕ್ಗ್ರೌಂಡ್ಸ್ ಕಲರ್ನ ಚೇಂಜ್ ಮಾಡ್ಕೋಬೋದು. ಬ್ಲ್ಯಾಕ್ ಬೋರ್ಡ್ ಬೇಕಂದರೆ ಬ್ಲ್ಯಾಕ್ ಬೋರ್ಡ್ ಮಾಡ್ಕೋಬೋದು, ಇಲ್ಲ ನಮ್ಗೆ ಗ್ರೀನ್ ಬೋರ್ಡ್ ಬೇಕಂದರೆ ಗ್ರೀನ್ ಬೋರ್ಡ್ ಮಾಡ್ಕೋಬೋದು, ಇಲ್ಲ ನಮ್ಗೆ ತಿರ್ಗಾ ವೈಟ್ ಬೋರ್ಡೇ ಇರಲಿ ಅಂದರೆ ವೈಟ್ ಬೋರ್ಡ್ ಕೂಡ ಬಿಟ್ಕೋಬೋದು. ನಿಮ್ಗೆ ಇದರಲ್ಲಿ ನಿಮಗೆ ಲೈನ್ಸ್ ಬೇಕು ಅಂತ ಅನ್ಕೊಂಡು, ಈಗ ಸ್ಕ್ವೈರ್ ಬೇಕು, ಸ್ಕ್ವೈರ್ ಲೈನ್ಸ್ ಬೇಕಂದರೆ ಸ್ಕ್ವೈರ್ ಲೈನ್ಸ್ ಹಾಕ್ಕೋಬೋದು. ನಾನು ಬರೀ ಲೈನ್ಸ್ ಅಷ್ಟೇ ಬೇಕು ಅಂತ, ನಾವು ರೈಟಿಂಗ್ ಮಾಡ್ತೀವಿ ಅಂದರೆ ಲೈನ್ಸ್ ಲೆಟರ್ಸ್ ಬರೀತೀವಿ. 2 ಲೈನ್ಸ್ 4 ಲೈನ್ಸ್ ಬೇಕಂದರೆ ಇದನ್ನು ಕ್ಲಿಕ್ ಮಾಡಿ ನಿಮಗೆ 2 ಲೈನ್ಸ್ 4 ಲೈನ್ಸ್ ಬರುತ್ತೆ. 3 ಲೈನ್ಸ್ 4 ಲೈನ್ಸ್ ಬರುತ್ತೆ. ಈ ಥರ ನಾವು ಯೂಸ್ ಮಾಡ್ತೀವಿ. ನಾವು ಬ್ಲ್ಯಾಂಕ್ ಬೇಕಂದರೆ ಬ್ಲ್ಯಾಂಕ್ ಕ್ಲಿಕ್ ಮಾಡಿ ಬ್ಲ್ಯಾಂಕಾಗಿ ಇರುತ್ತೆ. ಓಕೆ, ನಮ್ಮ ಕಲರ್ ನಮಗೆ ಗ್ರೀನ್ ಬೇಕಂದ್ರೆ ಗ್ರೀನ್ ಮಾಡ್ತೀನಿ. ಜಸ್ಟ್ ಇದನ್ನ ಕ್ಲೋಸ್ ಮಾಡ್ತೀವಿ. ಜಸ್ಟ್ ಇಲ್ಲಿ ನಾವು ಟೂಲ್ಸ್ ಇದೆ. ಪೆನ್ ಟೂಲ್, ಎರೇಸರ್, ಸೆಲೆಕ್ಟ್, ಸೇವ್ಸ್, ಟೂಲ್ ಬಾಕ್ಸ್, ಅಂಡು, ರೀಡು ಅಂತಿದೆ. ನಿಮ್ಗೆ ಒಂದೊಂದಾಗಿ ತೋರಿಸ್ತೇನೆ. ಓಕೆ, ಫಸ್ಟ್ ಮೊದಲಿಗೆ ನಾವು ಪೆನ್ ಟೂಲ್ನ ನೋಡೋಣ. ಪೆನ್ ಟೂಲ್ ಓಪನ್ ಮಾಡಿರಿ. ನಿಮಗೆ 2 ಟೈಪ್ಸ್ ಪೆನ್ ಬರ್ತಿದೆ, ಥಿನ್ ಪೆನ್ ಆ್ಯಂಡ್ ಥಿಕ್ ಪೆನ್. ಥಿನ್ ಬಂದು ಇದು ಫ್ರಂಟ್, ಥಿಕ್ ಬಂದು ಇದು ಬ್ಯಾಕ್ ಬರುತ್ತೆ. ಥಿನ್ ಪೆನ್ ನಾವು ಸೆಲೆಕ್ಟ್ ಮಾಡಿಕೊಡ್ರಿ, ಕಲರ್ ಚೂಸ್ ಮಾಡ್ಕೊಡ್ರಿ. ಥಿನ್ ಪೆನ್, ಥಿಕ್ ಪೆನ್ ಸೆಲೆಕ್ಟ್ ಮಾಡಿಕೊಡ್ರಿ, ಕಲರ್ ಚೂಸ್ ಮಾಡಿರಿ. ನಾವು ಥಿನ್ ಪೆನ್ ಸೆಲೆಕ್ಟ್ ಮಾಡ್ಕೊಂಡಾಗ ಪೆನ್ಸಿಲ್ ತೊಗೋತೀವಿ. ಫಸ್ಟ್ಗೆ ಪೆನ್ಸಿಲ್ ತೊಗೊಂಡು ಸೈಜ್ ಸೆಲೆಕ್ಟ್ ಮಾಡ್ಕೊಡ್ರಿ, ಎಷ್ಟು ಸೈಜ್ ಬೇಕು, ಕಲರ್ ಚೂಸ್ ಆಗಿದೆ, ಬ್ಲೂ ಕಲರ್. ಓಕೆ, ಇವಾಗ ನಾವು ರೈಟ್ ಮಾಡೋದು. ಜಸ್ಟ್ ವೆಲ್ಕಮ್ ಟು ಈ ಥರ ನೀವು ರೈಟ್ ಮಾಡಿದರೆ ನೀವು ಡೈರೆಕ್ಟಾಗಿ ಇದನ್ನ ಫಾರ್ಮಿಂದ ರಬ್ ಮಾಡಿ. ಈ ಥರ ನೀವು ಫಾರ್ಮ್ ಹಚ್ಚಿದ್ರೆ ಡೈರೆಕ್ಟಾಗಿ ರಬ್ ಮಾಡಿ, ಫಾರ್ಮ್ ಹಚ್ಚಿದ್ರೆ. ಓಕೆ, ಫಾರ್ಮಿಂದ. ಓಕೆ, ಅಂಡು ಮಾಡಿದರೆ ನಿಮಗೆ ತಿರ್ಗಾ ಬರ್ತದೆ. ಓಕೆನಾ? ಇಲ್ಲ ನಾವು ಎರೇಸರ್ ತೊಗೊಂಡು ರಬ್ ಮಾಡಿದ್ರೆ ಎರೇಸರ್ ತೊಗೊಂಡು ಎರೇಸರ್ ಸೆಲೆಕ್ಟ್ ಮಾಡ್ಕೊಂಡು ರಬ್ ಮಾಡಿದ್ವಿ. ಇದು ಮಾಡ್ಕೊಳ್ರಿ. ಎರೇಸರಲ್ಲಿ 3 ಟೈಪ್ಸ್ ಎರೇಸರ್ ಇದೆ. ಇದು ಸೆಲೆಕ್ಷನ್ ಎರೇಸ್, ಸೆಕೆಂಡ್ ಒಂದು ಸೆಲೆಕ್ಷನ್. ನಾವು ಎಷ್ಟು ಸೆಲೆಕ್ಟ್ ಮಾಡ್ತೀವಿ ಅಷ್ಟೇ ರಬ್ ಆಗುತ್ತೆ. ಓಕೆ, ಇನ್ನು ಥರ್ಡ್ ಆಪ್ಷನ್ ಕ್ಲಿಯರ್. ನಾವು ಫುಲ್ ರೈಟ್ ಮಾಡಿರ್ತೀವಿ. ಈಗ ಫುಲ್ ಬೋರ್ಡ್ ತುಂಬ ರೈಟ್ ಮಾಡಿದಾಗ ನಿಮ್ಗೆ ಕ್ಲಿಯರ್ ಎರೇಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಕ್ಲಿಯರ್ ಅಂತ ಕೊಟ್ಟರೆ ಎರೇಸ್ ಆಗುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಗೆ ಎರೇಸ್ ಆಗುತ್ತೆ. ನೆಕ್ಸ್ಟ್ ನೀವು ರೈಟ್ ಮಾಡ್ಕೋಬೋದು.
ಅಂಟು ಮಾಡಿದರೆ ಮತ್ತೆ ತಿರ್ಗಾ ಬರುತ್ತೆ. ನಾವು ಪೇಜ್ ನಂಬರ್ 1 ಪೇಜ್ ನಂಬರ್ 2 ಹೋಗ್ಬೇಕಂತಂದರೆ ಆ್ಯಡ್ ಮಾಡ್ಕೊಳ್ಳಿ, ಪ್ಲಸ್ ಅಂತಿದೆ, ಕ್ಲಿಕ್ ಮಾಡಿ. ಇವಾಗ ನಮಗೆ ಪೇಜ್ ನಂಬರ್ 2 ಬರುತ್ತೆ. ಓಕೆನಾ? ಇದರಲ್ಲಿ ನಮಗೀಗ ಪೆನ್ನಲ್ಲಿ ಫ್ರಂಟ್ ಪೆನ್ ಆ್ಯಂಡ್ ಬ್ಯಾಕ್ ಪೆನ್ ಹೇಳ್ತೀನಿ ನಾನು. ಫಸ್ಟ್ ಫ್ರಂಟ್ ಪೆನ್ ಕ್ಲಿಕ್ ಮಾಡಿದ್ರಿ, ಇವಾಗ ರೈಟ್ ಮಾಡ್ತೀರಿ, ನಾವು ಸ್ಕೂಲ್ ಅಂತ ಬರೀತೀವಿ. ಆಟೋಮೆಟಿಕ್ ಸ್ಕೂಲ್ ಅಂತ ಬರೆದ್ರೆ ನೀವು ಬ್ಯಾಕ್ ಪೆನ್ ಕಲರ್ ಚೇಂಜ್ ಮಾಡಿದರೆ ಆಟೋಮೆಟಿಕ್ ಅಂಡರ್ಲೈನ್ ಕೂಡ ನೀವು ಮಾಡ್ಕೋಬೋದು ಪೆನ್ನಿಂದ. ಆ್ಯಂಡ್ ನೆಕ್ಸ್ಟ್ ಪೇಜ್ಗೆ ಹೋಗ್ರಿ. ಪೆನ್ಸಲ್ಲಿ ಇಂಕ್ ಪೆನ್ ಅಂತ ಬರುತ್ತೆ. ಇಂಕ್ ಪೆನ್ ಜಸ್ಟ್ ನಿಮ್ಗೆ ರೈಟ್ ಮಾಡಲಿಕ್ಕೆ ಇಂಕ್ ಪೆನ್ ಬರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಮಾರ್ಕರ್ ಪೆನ್ ಸೆಲೆಕ್ಟ್ ಮಾಡಿಕೊಂಡು ಸೈಜ್ ಸೆಲೆಕ್ಟ್ ಮಾಡ್ಕೊಳ್ರಿ. ನಾವು ಕನ್ನಡ ವರ್ಡ್ಸ್ ಫ್ಲ್ಯಾಟ್ ಬ್ರಷ್ ಥರ ಬರ್ದಿವಿ, ಫ್ಲ್ಯಾಟ್ ಥರ ಬರುತ್ತೆ. ಕನ್ನಡ ವರ್ಡ್ಸ್ ಕೂಡ ನೀವು ಬಂದಿದ್ದೀವಿ, ಕನ್ನಡ ವರ್ಡ್ಸು ಫ್ಲ್ಯಾಟಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಟೆಕ್ಸ್ಟ್ ಪೆನ್ ಇದೆ. ಇಲ್ಲಿ ಟೆಕ್ಸ್ಟ್ ಅಂತ ಪೆನ್ ಇದೆ, ಟೆಕ್ಸ್ಟ್ ಪೆನ್ ಕ್ಲಿಕ್ ಮಾಡಿದರೆ ಇದು ಟೆಕ್ಸ್ಟ್ ಪೆನ್ ಇಂಗ್ಲೀಷ್ ವರ್ಡ್ಸ್ ಅಷ್ಟೇ ನಿಮಗೆ ರೈಟ್ ಆಗುತ್ತೆ. ಇಲ್ಲಿ ಜಸ್ಟ್ ಟೆಕ್ಸ್ಟ್ ಪೆನ್ ಕ್ಲಿಕ್ ಮಾಡಿ, ಸ್ಕೂಲ್ ಅಂತ ಬರೋದು ಆಟೋಮೆಟಿಕ್ ಸ್ಕೂಲ್ ಕನ್ವರ್ಟ್ ಆಗುತ್ತೆ. ಓಕೆನಾ? ಇದನ್ನು ನೀವು ಸ್ಕೂಲ್ ಅಂತ ಕನ್ವರ್ಟ್ ಆಯಿತು. ಇವಾಗ ನಾವು ಅದನ್ನು ಸೆಲೆಕ್ಷನ್ ಆಪ್ಷನ್ಗೆ ಹೋಗಿ ಆಟೋಮೆಟಿಕ್ ನೀವು ಸೆಲೆಕ್ಟ್ ಮಾಡಿ, ಆಟೋಮೆಟಿಕ್ ಇಂಟರ್ನೆಟ್ ಕನೆಕ್ಷನ್ ಇತ್ತಂದರೆ ಡೈರೆಕ್ಟ್ ಸರ್ಚ್ ಅಂತಿದ್ದಾರೆ, ಸರ್ಚ್ ಕೊಟ್ಟರೆ ಸ್ಕೂಲ್ದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಇದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಜಸ್ಟ್ ನಿಮಗೆ ಈ ಪೆನ್ಸ್ ಬಗ್ಗೆ ತಿಳ್ತಾ ಇದ್ದೀನಿ. ನೆಕ್ಸ್ಟ್ ಪೆನ್ಸಲ್ಲಿ ಸೇವ್